ತ್ಯಾಮಗೊಂಡ್ಲು ಹೋಬಳಿಯ ಓಬಳಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಗಂಗಸಂದ್ರಮ್ಮ ದೇವಿಯ ರಥೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದೆ. ದೇವಿಯ ಜಾತ್ರೋತ್ಸವದ ಅಂಗವಾಗಿ ಸೋಮವಾರ ರಾತ್ರಿ ದೇವಿಗೆ ಆರತಿ ಹಾಗೂ ಅಗ್ನಿಕೊಂಡೋತ್ಸವ ಜರುಗಿದೆ. ಮಂಗಳವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದೇವಿಯ ರಥೋತ್ಸವ ಜರುಗಿದೆ. ಭಕ್ತರು ರಥವನ್ನ ಎಳೆದು ಬಾಳೆಹಣ್ಣು ದವನ ಸಮರ್ಪಿಸಿ ಹರಕೆಯನ್ನ ತೀರಿಸಿ ಪಾವನರಾಗಿದ್ದಾರೆ. ಮಂಗಳವಾರ ರಾತ್ರಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ದೇವಿಯ ಮೆರವಣಿಗೆಯನ್ನ ಗ್ರಾಮದ ಬೀದಿಗಳಲ್ಲಿ ನಡೆಸಲಾಗಿದೆ ಹಾಗೂ ಗ್ರಾಮ ದೇವತಾ ಆರಾಧನೆಯ ಅಂಗವಾಗಿ ಆರತಿ ಹಾಗೂ ವಿಸರ್ಜನೆಯನ್ನ ನೆರವೇರಿಸಿದ್ರು. ದೇವಾಲಯ ಸಮಿತಿಯ ಮುಖ್ಯಸ್ಥರು ಆದ ನಟರಾಜು ಮಾತನಾಡಿ, ಪ್ರತಿ ವರ್ಷದಂತೆ ದೇವಿಯ ಜಾತ್ರಾ ಮಹೋತ್ಸವನ್ನ ಅದ್ದೂರಿಯಾಗಿ ಭಕ್ತರು ನಡೆಸಿಕೊಟ್ಟಿದ್ದಾರೆ. ಓಬಳಾಪುರ, ಮದ್ದೇನಹಳ್ಳಿ, ಕೃಷ್ಣರಾಜಪುರ, ದೊಡ್ಡ ಚಿನ್ನೋಹಳ್ಳಿ ಗ್ರಾಮ ಸೇರಿ ಬೆಂಗಳೂರು, ತುಮಕೂರು, ಮೈಸೂರು ಭಾಗದ ಸಾವಿರಾರು ಭಕ್ತರು ಆರತಿ ಮತ್ತು ಕೊಂಡೋತ್ಸವದಲ್ಲಿ ಭಾಗಿಯಾಗಿದ್ರು. ಗ್ರಾಮಕ್ಕೆ ಉತ್ತಮ ಮಳೆ ಹಾಗೂ ಶಾಂತಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದಿದ್ದಾರೆ. ಗ್ರಾಮದ ಮುಖಂಡರು ಆದ ಸಿದ್ದರಾಜು ಕುಟುಂಬದ ವತಿಯಿಂದ ಜಾತ್ರಾ ಮಹೋತ್ಸವದಲ್ಲಿ 3 ದಿನಗಳ ಕಾಲ ಅನ್ನದಾಸೋಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಭಕ್ತರಿಗೆ ಬಿಸಿಲಿನ ಬೇಗೆಯನ್ನ ತಣಿಸಲು ರುಚಿಯಾದ ಹೆಸರುಬೇಳೆ, ಕೋಸಂಬರಿ, ತಂಪಾದ ಪಾನಕ, ಮಜ್ಜಿಗೆ ವಿತರಣೆಯಾಯಿತು. ಜಾತ್ರೆ ಹಿನ್ನೆಲೆ ಮಕ್ಕಳ ಆಟಿಕೆ, ಪುರಿ, ಬೆಂಡು, ಬಾಧಸು ಮಾರಾಟ ಜೋರಾಗಿ ಕಂಡುಬಂದಿದೆ. ಟ್ರಸ್ಟಿನ ಸದಸ್ಯರು ಆದ ನಾಗರಾಜು, ಗ್ರಾಮದ ಭಕ್ತ ಪವನ್ ಕುಮಾರ್ ಇದೇ ವೇಳೆ ದೇವಿಯ ಮಹಿಮೆ ಕುರಿತು ಮಾತನಾಡಿದ್ರು. ತ್ಯಾಮಗೊಂಡು ಠಾಣೆಯ ಪೊಲೀಸರು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಮುಖಂಡರು ಆದ ಶಿವರಾಜು, ನರಸಿಂಹರಾಜು, ಹನುಮಂತಪ್ಪ, ರಂಗಸ್ವಾಮಿ ಟಿ, ಕೆಂಪೇಗೌಡ, ರಾಮಣ್ಣ, ರವಿಕುಮಾರ್, ಅರುಣ್ ಕುಮಾರ್, ಹನುಮಂತರಾಜು, ಮೋಹನ್ ಕುಮಾರ್, ನಾರಾಯಣಗೌಡ, ಸಾಗರ್, ನಾಗರಾಜು, ಪವನ್, ಕೃಷ್ಣ, ಆಚಾರ್ಯ, ಸಿದ್ದರಾಜು, ಹೇಮಂತ್ ಹಾಗೂ ಗ್ರಾಮದವರು ಉಪಸ್ಥಿತರಿದ್ದರು. ಇದು ಪ್ರತಿ ವರ್ಷದಂತೆ ಮಾಮೂಲಿ ಜಾತ್ರಾ ಉತ್ಸವ ಭರ್ಜರಿಯಾಗಿ ಮಾಡ್ತೀವಿ. ಮೊನ್ನೆ ಉಪಹಾರ ಕಾರ್ಯಕ್ರಮ ಸಂಜೆ ಆಯ್ತು. ಭಾನುವಾರ, ಸೋಮವಾರ ಸಂಜೆ ಅಗ್ನಿಕುಂಡ ಆರತಿ. ಸಿಕ್ಕಾಪಟ್ಟೆ ಬಂದಿದ್ರು. ಸುತ್ತಳ್ಳಿ, ಆದಿವಾಸಿ, ಚೆನ್ನವಳ್ಳಿ, ಮದ್ದೆಹಳ್ಳಿ, ಮತ್ತೆ ಕೃಷ್ಣರಾಜಪುರ, ಓಬಳಾಪುರ, ಆಮೇಲೆ ಭಕ್ತಾದಿಗಳು, ನಗರ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದನೂ ಸುಮಾರು ಭಕ್ತಾದಿಗಳೆಲ್ಲ ತುಂಬಾ ಚೆನ್ನಾಗಿ ಬಂದು ಆಚರಿಸ್ಕೊಂಡ್ರು. ತುಂಬಾ ಎಲ್ಲರಿಗೂ ಖುಷಿ ಆಯ್ತು. ಓಬಳಾಪುರ ಜನತೆಗಂತೂ ತುಂಬಾ ಖುಷಿ ಆಯ್ತು. ಇವತ್ತು ರಥೋತ್ಸವ ಮುಗೀತು. ಆ ಮುಕ್ತಿ ಇದ್ರವರು ವಸಂತಪುರದವರು ರಥದಾನಿಗಳು, ಅವರು ಕೂಡ ರಥ ಮಾಡಿಸ್ಕೊಟ್ಟಿದ್ರು. ಅವರು ಕೂಡ ತುಂಬಾ ಭರ್ಜರಿಯಾಗಿ ಪಾನಕ, ಮಜ್ಜಿಗೆ ಎಲ್ಲ ಮಾಡಿ, ಆಮೇಲೆ ದಾಸೋಹ ಕಾರ್ಯಕ್ರಮ ಸಿದ್ದರಾಜು ಅವರು ಮತ್ತೆ ಎಲ್ಲಾನು ಚೆನ್ನಾಗಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಾಯ್ತು. ಗ್ರಾಮ ದೇವತೆ ಈಗ ಸಂಜೆಯಿಂದ ಇವಾಗ ಉತ್ಸವ ಹೊರಡುತ್ತದೆ. ಉತ್ಸವ ಆದ್ಮೇಲೆ ರಾತ್ರಿ 10 ಗಂಟೆಗೆ ಗ್ರಾಮ ದೇವತೆ ಸ್ಟಾರ್ಟ್ ಆಗ್ತದೆ. ಉತ್ಸವ ಸ್ಟಾರ್ಟ್ ಆಗ್ತದೆ. ಇಡೀ ರಾತ್ರಿ ಎಲ್ಲ ಉತ್ಸವ ಆಗುತ್ತೆ. ಬೆಳಗಿನ ಜಾವ ಅಮ್ಮ ಪಟ್ಟಕ್ಕೆ ಬರ್ತಾರೆ. ಎಲ್ಲಾ ವರ್ಷದಂತಾನೆ ಈ ಸಾರ್ತಿನೂ ಅಜ್ಜನಿಂದ ಎಲ್ಲಾ ತರ ನಡೆದಿದೆ. ಎಲ್ಲಾ ಒಂದ್ ಲೆಕ್ಕಾಚಾರ ಊರು, ಗ್ರಾಮಸ್ಥರ, ಅಕ್ಕಪಕ್ಕದ ಜನರಿಂದ ಎಲ್ಲಾ ತರನು ನಮ್ಮ ಒಕ್ಕಲುಗಳಿಂದ ನಡೆದು ಎಲ್ಲಾರು ಅನುಕೂಲವಾಗಿ ಆಗಿದೆ. ಅದ್ರಲ್ಲಿ 2 ಮಾತಿಲ್ಲ. ಈಗ ಯಾವ್ದೇ ತರನು ಏನು ಇಲ್ದಂಗೆ ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಇನ್ನು ಮುಂದೆ ನಡ್ಕೊಂಡು ಹೋಗ್ತದೆ. ಅದಕ್ಕೆಲ್ಲದಕ್ಕೂ ನಮ್ಗೆ ಹೆಮ್ಮೆ ಇದೆ. ಅದೇ ಒಂದ್ ನಮ್ಮ ದೊಡ್ಡದ ಓಬಳಾಪುರ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕ ಗ್ರಾಮಸ್ಥರಿಂದ ನಾವು ಎಲ್ಲಾನು ಹೇಳ್ಬೇಕಂತೆ ಇದೊಂದು ದೊಡ್ಡದು ನಮ್ದೇ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಊರಿನ ಬಗ್ಗೆ ಸುಮಾರು ಅಂತಂದ್ರೆ 3,000 ಅಂತ ರಾತ್ರಿ ಮೊನ್ನೆ ಇದ್ರು. ಮೊನ್ನೆ ಒಂದು 10,000 ಜನಕ್ಕಿಂತ ಜಾಸ್ತಿ ಇದ್ರು. ಚೆನ್ನಾಗಿ ಇವಾಗ್ಲೂ ರಥೋತ್ಸವ ನಡೀತಾ ಇದೆ. ಇವಾಗ್ಲೂ ಒಂದು 15,000 ಜನ ತನಕ ಎಲ್ಲ ತರನು ಇದೆ. ಅದನ್ನ ಬರ್ತಾ ಇದಾರೆ, ನಡೀತಲೇ ಇದೆ ರಥೋತ್ಸವ. ಇವತ್ತು ರಾತ್ರಿಗೂ ಇನ್ನ ಗ್ರಾಮ ದೇವತೆ ಲೆಕ್ಕಾಚಾರ ಎಲ್ಲಾನು ನಡೀತದೆ. ಅದರಿಂದ ಎಲ್ಲಾ ತರನು ಚೆನ್ನಾಗಿ ನಡೀತದೆ. ಏನು ಅದರಲ್ಲಿ 2 ಮಾತಿಲ್ಲ ಸರ್. ಅನಾದಿ ಕಾಲ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಗಂಗಸಂದ್ರ ಮಾರಮ್ಮ ನಮ್ಮ ಮನೆ ದೇವರಾಗಿ ಈ ಗ್ರಾಮದ ನೆಲೆ ಊರಿ, ಈ ಗ್ರಾಮದ ಜನರ ಸಹಕಾರ ಹಾಗೂ ಅಕ್ಕಪಕ್ಕದ ಗ್ರಾಮದ ಜನರ ಸಹಕಾರದೊಂದಿಗೆ ಈ ಒಂದು ಊರಿನ ಮುಖ್ಯಸ್ಥರಾದಂತಹ ನಮ್ಮ ನಟರಾಜಣ್ಣವರು ಈ ಒಂದು ನಮ್ಮ ದೇವಸ್ಥಾನದ ಅಭಿವೃದ್ಧಿ ಪರವಾಗಿ ನಿಂತು ಈ ತಾಯಿಯ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ಸಾವಿರಾರು ಭಕ್ತಾದಿಗಳಿಂದ ಏನು ಅವರ ಕೊಡ್ತಕ್ಕಂಥ ಕಾಣಿಕೆನಲ್ಲಿ ನಮ್ಮ ಈ ದೇವಸ್ಥಾನದ ವಿಮಾನ ಗೋಪುರಗಳಾಗ್ಬೋದು, ದ್ವಾರ ಬಾಗಿಲುಗಳಾಗ್ಬೋದು, ಅಮರ ವಿಗ್ರಹಗಳಾಗ್ಬೋದು, ಊರ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಆಗ್ಬೋದು, ಇವರ ನೇತೃತ್ವದಲ್ಲಿ ನಮಗೆ ಅರಕೆರೆ ನರಸಿಂಹಯ್ಯನವರು ಅಂತ ಹೇಳಿ ವಿಮಾನದಿದ್ರು. ಅವ್ರ ಕಾಲವಾದ ನಂತರ ನಟರಾಜಣ್ಣವರು ಊರಿನ ಸಹಕಾರ, ಭಕ್ತಾದಿಗಳ ಸಹಕಾರ ತಗೊಂಡು ಇವತ್ತು ಅಭಿವೃದ್ಧಿ ಪಥದತ್ತ ಈ ದೇವಸ್ಥಾನವನ್ನು ಕೊಂಡೊಯ್ದು ಈ ಒಂದು ದೇವಸ್ಥಾನ ಬಹಳ ಶಕ್ತಿವಂತ ದೇವತೆ. ನಾವು ಈ ದೇವತೆಯನ್ನು ನಂಬಿದ್ದೀವಿ. ನಮಗೆ ನಂಬಿದ ಮೇಲೆ ನಮಗೆ ತುಂಬಾ ಚೆನ್ನಾಗಿ ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಂತ ತಾಯಿ ನಮ್ಮಮ್ಮ ಎಲ್ಲಾ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾ ಈ ಒಂದು ಪ್ರತಿ ವರ್ಷದ ಸಹಿತ ತಾಯಿ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ನಮಗೂ ಸಹಿತ ಬಂದಂತ ಭಕ್ತಾದಿಗಳಿಗೆ ಗ್ರಾಮದಿಂದ ಅನ್ನದಾನ ಮಾಡೋದ್ರ ಮೂಲಕ, ತೀರ್ಥ ಪ್ರಸಾದ ಕೊಡೋದ್ರ ಮೂಲಕ ನಮಗೂ ಸಹಿತ ಈ ಗ್ರಾಮದ ಜನರು ಸಹಕಾರ ಕೊಟ್ಕೊಂಡು
ಹೆಚ್ಚಿನದಾಗಿ ನನಗೆ ಗೋಪಾಲಣ್ಣವರ ದೇವಸ್ಥಾನ ಮುಖ್ಯಸ್ಥರಿಂದ ಇದ್ದು ತದಾದ ನಂತರ ನಟರಾಜಣ್ಣ ಅವರು ಬಂದು ಗ್ರಾಮದ ಎಲ್ಲಾ ಜನರ ಸಹಕಾರ ತಗೊಂಡು ಅವರ ಶಕ್ತಿ ಏನಿದೆ ಅದನ್ನೆಲ್ಲ ಉಪಯೋಗಿಸಿ ಅವ್ರು ಯಾರು ಕಾಣಿಕೆ ಕೊಡ್ತಾರೋ ಕೊಡೋದಿಲ್ವೋ ಯಾರನ್ನೂ ನೋಯಿಸದೆ ಅವರ ಶಕ್ತಿ ಮೀರಿ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತಾ ಈ ತಾಯಿ ಕೃಪೆಗೆ ಪಾತ್ರರಾಗಿ ನಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾ ಇದ್ದಾನೆ. ನಾವು ಓಬಳಾಪುರ ಗ್ರಾಮಸ್ಥರು ಈ ಒಂದು ಓಬಳಾಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಮತ್ತು ಗಂಗಚಂದ್ರಮ್ಮ ದೇವಿ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಮೊದಲನೇ ದಿವಸದಿಂದ ನಾಗರ ಪೂಜೆ ಮೊದಲನೇ ಭಾನುವಾರ, ಮತ್ತೆ ಸೋಮವಾರ ಆರತಿ, ಕೊಂಡೋತ್ಸವ ಇದೆಲ್ಲ ಆಗಿ ಇವತ್ತು ಊರಲ್ಲಿ ಉತ್ಸವ ಇರುತ್ತೆ ದೇವರದು. ತುಂಬಾ ವಿಜೃಂಭಣೆಯಿಂದ ಸಾಗುತ್ತೆ ಸರ್. ಮತ್ತೆ ನಾಳೆ ಗ್ರಾಮ ದೇವತೆದು ಪೂಜೆ ಇದೆ ಸರ್. ಇಲ್ಲೆಲ್ಲ ಏನು ದುಷ್ಟಶಕ್ತಿಗಳೆಲ್ಲ ನಾಶ ಆಗ್ಲಿ ಅಂತ ಹೇಳಿ ಇದೊಂದು ಜಾತ್ರಾ ಮಹೋತ್ಸವನ ನಾವು ಮಾಡ್ತಾ ಇರೋದು. ಪ್ರತಿ ವರ್ಷ ಇದೇ ರೀತಿ ಜಾತ್ರಾ ಮಹೋತ್ಸವ ಮಾಡಿ ಏನು ಊರಲ್ಲಿ ಒಂದು ಶಾಂತಿ ಕಾಪಾಡ್ಲಿ ಅಂತ ನಾವು ಮಾಡ್ತಾ ಇದೀವಿ. ಎಲ್ಲಾರ್ಗು ಏನು ಗ್ರಾಮಸ್ಥರಿಗೆಲ್ಲ ಒಳ್ಳೇದಾಗ್ಲಿ, ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅನ್ನೋದೊಂದೇ ಉದ್ದೇಶ.